ಈಗ ನಿಮ್ದು ರೇಷನ್ ಕಾರ್ಡ್ ರದ್ದಾಗಿದೆ. ರೇಷನ್ ಕಾರ್ಡ್ ರದ್ದಾಗಿದೆ ಸರ್. ಹೋಸತಿ ಡಿಪೋಗೆ ಹೋದಾಗ್ಲೇ ನಮ್ಗೆ ಗೊತ್ತಾಗಿದ್ದು, ಅಲ್ಲಿವರೆಗೂ ನಮ್ಗೆ ಗೊತ್ತಿರ್ಲಿಲ್ಲ. ಅಲ್ಲೋಗಿ ಡಿಪೋದವ್ರ ಕೇಳಿದ್ಕೆ ಇಲ್ಲಿ ನಮ್ಗೆ ಇದಾರೆ ಸರ್, ಇದಾರೆ. ಇದು ಅಲ್ಲೋಗಿ ಕಂದಾಯ ಭವನಕ್ಕೆ ಹೋಗಿ ನೀವು ಒಂದ್ಸತಿ ಅಲ್ಲಿ ಕೇಳಿ ಅಂತ ಅಂದ್ರು ಡಿಪೋದವರು. ನಾವು ಒಂದಲ್ಲ 2 ಸತಿ ಹೋದ್ವಿ. ಅವ್ರು ಹೇಳ್ತಾರೆ ನಮ್ ಗೌರ್ಮೆಂಟ್ ಇಂದ ಏನೂ ಈ ತರ ಏನೂ ಇನ್ಫಾರ್ಮ್ ಮಾಡಿಲ್ಲ, ಅದೇನಾರು ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀವಿ ಅಂತ ಹೇಳಿ ಒಂದು ಫಾರಂ ಕೊಟ್ಟರು. ಫಾರಂ ಫಿಲಪ್ ಮಾಡ್ಕೊಂಡು ಮನೆಗೆ ಬಂದ್ವಿ ಅಷ್ಟೇ. ಅದು ಬಿಟ್ರೆ ಯಾರು ಮನೆ ಹತ್ರ ಬಂದು ಏನು ಈ ಥರ ಇದಾಗೈತಲ್ಲ ಏನು ಅಂತ ಏನು ಕೇಳೋಕ್ಕೆ ಬಂದಿಲ್ಲ. ಅದರಲ್ಲಿ ನಮ್ಮ ಗೋಪಾಲಯ್ಯ ಸರ್ ಮಾತ್ರ ನೈಟ್ ಬಂದು ನಮ್ಮ ಕಷ್ಟ ಮಾತ್ರ ಕೇಳ್ಕೊಂಡು ಹೋಗಿದ್ದಾರೆ. ಕೇಳ್ಕೊಂಡು ಹೋಗಿ ನಾವು ಮಾಡಿಸ್ತೀವಿ ಎಲ್ಲನೂ, ನೀವು ಭಯ ಬೀಳಬೇಡಿ ಅಂತ ನಮ್ಗೊಂದು ಭರವಸೆ ಕೊಟ್ಟಿದ್ದಾರೆ. ಊಟಕ್ಕೆ ಅದೇ ನಾವು 5 kg 10 kg ಹಿಂಗೆ ತಗೊಂಡ್ಬಂದು ನಾವು ಜೀವನ ಮಾಡ್ತಾ ಇದೀವಿ ಸರ್. 2 ತಿಂಗಳಿಂದ ನಮ್ಗೆ ಅಕ್ಕಿ ಸಿಕ್ಕಿಲ್ಲ. ಮಗು ಇಲ್ಲ ಸರ್, ಈಗ 3 ವರ್ಷದಿಂದ ನಮ್ಮ ಮಗು ನೋಡ್ಕೊಂಡು ಮನೇಲೇ ಇದ್ದೀನಿ. ಸ್ವಲ್ಪ ಪ್ರಾಬ್ಲಮ್ಮು ಜಾಸ್ತಿ ಆಗಿದೆ. ಹೆಂಗೋ ಅಕ್ಕಿ ಸಿಗ್ತಾ ಇತ್ತು. ಮತ್ತೆ ಪಾಪುಗೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸೋಕೆ ಅಂತ ಕೊಟ್ಟಿದ್ದೀವಿ, ಅದು ಏನಾರ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂತ ಅದೊಂದು ಇದಾಗ್ತಾ ಇದೆ. ಅದೇ ಹೆಲ್ತ್ ಇಶ್ಯೂಸ್. ಹೆಣ್ಮಗು ಸರ್, ಕಾರ್ಡೇ ಬೇಕೇ ಬೇಕು ಸರ್. ನಮ್ದು ನಾಗಮಂಗಲ ಸರ್, ನಾಗಮಂಗಲದ ಹತ್ರ ಹಳ್ಳಿ ಸರ್. ಇಲ್ಲಿ ಬಂದು 15-16 ವರ್ಷನೇ ಆಯ್ತು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.